ನೋಡಿ, ಈ ಕಳ್ಳ ಖತರ್ನಾಕ್ ಕಳ್ಳ ಏರಿಯಾ ಸುತ್ತಾಡ್ತಾನೆ, ಬಿಲ್ಡಿಂಗ್ ಏರಿ ಇಣುಕಿ ನೋಡ್ತಾನೆ, ಕಳ್ಳತನ ಮಾಡ್ತಾನೆ. ಈ ಖತರ್ನಾಕ್ ಕಳ್ಳ ಈತನ ಚಲನವಲನ ನೋಡಿ ಸ್ಥಳೀಯರು ಶಾಕ್ ಆಗಿದ್ದಾರೆ. ಇಂದಿರಾನಗರ ಭಾಗದಲ್ಲಿ ಸೈಕೋ ವ್ಯಕ್ತಿಯ ಓಡಾಟ ಕಂಡು ಜನ ಆತಂಕಕ್ಕೀಡಾಗಿದ್ದಾರೆ. ಕುಡಿದು ಸಿಕ್ಕ ಮನೆಗಳಿಗೆ ಈ ಆಸಾಮಿ ನುಗ್ತಾ ಇದ್ದಾನೆ. ಸಿಕ್ಕ ಕಡೆ ಎಲ್ಲ ಓಡಾಡ್ತಾ ಇದ್ದಾನೆ. ಮನೆಯ ಕಿಟಕಿಗಳನ್ನ ಇಣುಕಿ ನೋಡುವ ಈ ಸೈಕೋ ಕಳ್ಳ ಬಿಲ್ಡಿಂಗ್ ಒಂದರಲ್ಲಿ ಮೊಬೈಲ್ ವಾಚ್ ಕದ್ದ ಈ ಆರೋಪಿ ವ್ಯಕ್ತಿಯ ಚಲನವಲನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೊಡ್ಡ ಬಿಲ್ಡಿಂಗ್ ಗಳನ್ನ ಸಲೀಸಾಗಿ ಈ ಕಳ್ಳ ಹತ್ತುತ್ತಾನೆ. ಅನುಮಾನಾಸ್ಪದ ವ್ಯಕ್ತಿಯನ್ನ ಬಂಧಿಸುವಂತೆ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ. ಸಿಸಿಟಿವಿ ಫುಟೇಜ್ನಲ್ಲಿ ಈತನ ಚಲನವಲನದ ದೃಶ್ಯ ಸೆರೆಯಾದ ಹಿನ್ನೆಲೆಯಲ್ಲಿ ಎಲ್ಲ ಆತಂಕದಲ್ಲಿದ್ದಾರೆ. ಏನಾಗ್ತಿದೆಯಪ್ಪ, ಯಾರಪ್ಪ ಇವನು ಅಂತ ಹೇಳಿಯಲ್ಲ. ಹೀಗಾಗಿ ಆತನನ್ನ ಬಂಧಿಸಬೇಕು ಅಂತೇಳಿ ಸ್ಥಳೀಯರು ಆಗ್ರಹಿಸಿದ್ದಾರೆ. ಒಬ್ಬಂಟಿ ಮನೆ ಇರುತ್ತೆ, ಒಬ್ಬರೇ ಇರೋ ಮನೆ ಇರುತ್ತೆ. ಇವ ಬಂದಾಗೆಲ್ಲ ಭಯ ಖಂಡಿತ ಆಗುತ್ತೆ. ನೋಡಿ, ಆತ ಸೈಕೋ ರೀತಿಯಲ್ಲಿ ಆ ಕಡೆ ಈ ಕಡೆ ಓಡಾಡೋದು, ಕಿಟಕಿ ಹತ್ರ ಹೋಗೋದು, ಇಣುಕಿ ನೋಡೋದು, ಒಳಗಡೆ ಹೋಗೋದು, ಕಳ್ಳತನ ಮಾಡೋದು, ಈ ರೀತಿಯೆಲ್ಲ ಬೇರೆ ಕಡೆಗಳಲ್ಲಿ ಈತ ಓಡಾಟ ಮಾಡಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾದ ಹಿನ್ನೆಲೆಯಲ್ಲಿ ಈತನನ್ನ ಬಂಧಿಸಬೇಕು ಅಂತೇಳಿ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ. ಈ ಆರೋಪಿಯ ಪತ್ತೆಗೆ ಈಗ ಪೊಲೀಸರು ಎಲ್ಲ ಕಡೆಗಳಲ್ಲಿ ಹುಡುಕಾಟ ಮಾಡ್ತಾ ಇದ್ದಾರೆ. ಈತನ ಚಲನವಲನ ಇಂದಿರಾನಗರ ಭಾಗದಲ್ಲಿ ಕಂಡು ಬಂದಿದೆ. ಈ ಸೈಕೋ ವ್ಯಕ್ತಿಯ ಓಡಾಟ ಕುಡ್ಕೊಂಡು ಓಡಾಡ್ತಾನೆ ಈತ. ನೋಡಿ, ಈತನೇ ಸಲೀಸಾಗಿ ಆತ ಆ ಕಡೆ ಈ ಕಡೆ ಓಡಾಡ್ತಿರುವಂತದ್ದು. ಬೇರೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಈತನ ಚಲನವಲನ ಪತ್ತೆಯಾಗಿದೆ. ನೋಡಿ, ಎರಡು ಸಿಸಿಟಿವಿ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ. ನೋಡಿ, ಸಲೀಸಾಗಿ ಆತ ಬಿಲ್ಡಿಂಗ್ ಅನ್ನ ಹೇಗೆ ಹತ್ತಾನೆ ಅನ್ನೋದು ಕೂಡ, ಯಾರ ಮನೆ ಏನು ಎತ್ತ ಆತನಿಗೆ ಗೊತ್ತಿಲ್ಲ. ಬಟ್ ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿ ಯಾರಿದ್ದಾರೆ ಏನು ಎತ್ತ ನೋಡೋದಿಲ್ಲ. ಕಿಟಕಿಯಲ್ಲಿ ಇಣುಕಿ ನೋಡ್ತಾನೆ. ಸಿಕ್ಕ ವಸ್ತುಗಳನ್ನ ಕದ್ಕೊಂಡು ಪರಾರಿ ಆಗ್ತಾನೆ. ಈ ಸೈಕೋಪಾತ್ ಕಳ್ಳ ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿ ಈಗ ಪೊಲೀಸರಿಗೆ ಸ್ಥಳೀಯರು ಕಂಪ್ಲೇಂಟ್ ಮಾಡಿದ್ದಾರೆ. ಪೊಲೀಸರು ಈತನ ಹುಡುಕಾಟದಲ್ಲಿ ಈಗ ಎಲ್ಲ ಕಡೆಗಳಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈತ ಯಾರು? ಈತನನ್ನ ಸಿಸಿಟಿವಿಯಲ್ಲಿ ಐಡೆಂಟಿಫೈ ಮಾಡಿರೋ ಹಾಗೆ ಈತ ಈ ಹಿಂದೆ ಏನಾದ್ರೂ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿರೋ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಯಾವ್ಯಾವ ಭಾಗದಲ್ಲಿ ಓಡಾಡ್ತಾ ಇದ್ದ? ಸ್ಥಳೀಯರು ಏನ್ ಹೇಳ್ತಾರೆ? ಪ್ರಾಥಮಿಕವಾಗಿ ಏನಿದೆ ಈ ಹೊತ್ತಿಗೆ ಮಾಹಿತಿ ಮಾದೇಶ್? ರಂಜಿತ್, ಇಂದಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಅದು ಕೂಡ ಹಾಡು ಹಗಲೇ ಸುಮಾರು ಸಂಜೆ 4 ಗಂಟೆ ಸುಮಾರಿಗೆ ಒಬ್ಬ ಕಳ್ಳ ಈ ರೀತಿಯಾದಂತಹ ಒಂದು ಕಳ್ಳತನವನ್ನ ಎಸಗಿದ್ದೇನೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಅಂದ್ರೆ ಒಂದು ಸಿಸಿಟಿವಿ ಫುಟೇಜ್ ಗಳನ್ನ ನೋಡ್ತಿದ್ರೆ ಗೊತ್ತಾಗುತ್ತೆ ಆತ ಯಾವುದೇ ರೀತಿಯಾದಂತಹ ಭಯ ಇಲ್ಲದೆ ಏಕಾಏಕಿ ತಮ್ಮದೇ ಮನೆಯ ಒಂದು ಮಾಡಿ ಮೇಲೆ ಹತ್ತಿದ್ದಾನೆ ಅನ್ನೋ ರೀತಿಯಲ್ಲಿ ಅಪರಿಚಿತರ ಮನೆಗೆ ಹೋಗಿ ಅಲ್ಲಿದ್ದಂತ ಒಂದು ಮೊಬೈಲ್ ಮತ್ತೆ ವಾಚ್ ಅನ್ನ ಕದ್ಕೊಂಡು ಎಸ್ಕೇಪ್ ಆಗಿದ್ದಾನೆ. ಮೇಲ್ನೋಟಕ್ಕೆ ಆತ ಕುಡಿದು ಈ ರೀತಿಯಾಗಿ ಕಳ್ಳತನ ಎಸಗಿದ್ದಾನೆ ಅನ್ನೋದು ಗೊತ್ತಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ಸಮೇತ ಮಹಿಳೆಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಪೊಲೀಸರಿಗೆ ದೂರು ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇಂದಿರಾನಗರ ಪೊಲೀಸರು ಆಕೆಯಿಂದ ಕಂಪ್ಲೇಂಟ್ ಅನ್ನ ಬರೆಸಿಕೊಂಡು ಈಗ ಆರೋಪಿಯ ಪತ್ತೆಗೆ ಹುಡುಕಾಟ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಆತ ಆ ಒಂದು ಓಡಾಡಿದನಲ್ಲ ಆ ಒಂದು ಏರಿಯಾದ ಸುತ್ತಮುತ್ತಲಿನ ಇರುವಂತಹ ಒಂದಷ್ಟು ಸಿಸಿಟಿವಿ ಫುಟೇಜ್ ಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಆತ ಅಕ್ಕಪಕ್ಕದ ಏರಿಯಾದವನು ಆಗಿರ್ಬೋದು ಅನ್ನುವಂತ ಅನುಮಾನ ಇದೆ. ಜೊತೆಗೆ ಅಕ್ಕಪಕ್ಕದಲ್ಲಿ ಈ ರೀತಿಯಾದಂತಹ ಘಟನೆಗಳು ಆಗಿದೆಯಾ, ಬೇರೆ ಮನೆಗಳಿಗೂ ಕೂಡ ಆರೋಪಿ ಈ ರೀತಿ ನುಗ್ಗಿದಾನೆ ಅನ್ನುವಂಥಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸಿದ್ದಾರೆ. ಕಳ್ಳತನ ಆಗದೆ ಇರೋದ್ರೂ ಕೂಡ, ಅಂದ್ರೆ ಕಳ್ಳತನ ಚಿಕ್ಕ ಮಟ್ಟದಲ್ಲಿ ಆದ್ರೂ ಕೂಡ ಆತ ಒಂದು ಏರಿಯಾದಲ್ಲಿ ಸಾಕಷ್ಟು ಭಯ ಬೀಳುವಂತೆ ಮಾಡಿದ್ದಾನೆ. ಯಾಕಂದ್ರೆ ಏಕಾಏಕಿ ಯಾವುದೇ ಭಯ ಇಲ್ಲದಂತೆ ಹಾಡು ಆಗಲೇ ಈ ರೀತಿ ನುಗ್ಗಿರೋದು ಸ್ಥಳೀಯರಿಗೆ ಸಾಕಷ್ಟು ಭಯಭೀತರಾಗುವಂತ ಕೆಲಸ ಮಾಡಿದೆ. ಜೊತೆಗೆ ಬೇರೆ ಕೂಡ ಈತ ಕಳ್ಳತನ ಮಾಡಿರಬಹುದು ಅನ್ನೋ ಶಂಕೆ ಇದೆ. ಸದ್ಯಕ್ಕೆ ಆರೋಪಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಆರೋಪಿ ಸಿಕ್ಕ ಮೇಲೆ ಎಲ್ಲೆಲ್ಲಿ ಈತ ಕಳ್ಳತನ ಮಾಡಿದಾನೆ, ಈ ಮುಂಚೆ ಕೂಡ ಈತನಿಗೆ ಈ ರೀತಿಯಾದಂತಹ ಅಫೆಂಡ್ ಮಾಡುವಂತ ಕೆಲಸ ಆಗಿತ್ತಾ ಅನ್ನುವಂಥದ್ದು ಗೊತ್ತಾಗಬೇಕಿದೆ. ರಂಜಿತ್. ಓಕೆ ಮಾದೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈ ಕಳ್ಳ ಖತರ್ನಾಕ್ ಕಳ್ಳ ಏರಿಯಾ ಸುತ್ತಾಡ್ತಾನೆ, ಬಿಲ್ಡಿಂಗ್ ಏರಿ ಇಣುಕಿ ನೋಡ್ತಾನೆ, ಕಳ್ಳತನ ಮಾಡ್ತಾನೆ. ಈ ಖತರ್ನಾಕ್ ಕಳ್ಳ ಈತನ ಚಲನವಲನ ನೋಡಿ ಸ್ಥಳೀಯರು ಶಾಕ್ ಆಗಿದ್ದಾರೆ. ಇಂದಿರಾನಗರ ಭಾಗದಲ್ಲಿ ಸೈಕೋ ವ್ಯಕ್ತಿಯ ಓಡಾಟ ಕಂಡು ಜನ ಆತಂಕಕ್ಕೀಡಾಗಿದ್ದಾರೆ. ಕುಡಿದು ಸಿಕ್ಕ ಮನೆಗಳಿಗೆ ಈ ಆಸಾಮಿ ನುಗ್ತಾ ಇದ್ದಾನೆ. ಸಿಕ್ಕ ಕಡೆ ಎಲ್ಲ ಓಡಾಡ್ತಾ ಇದ್ದಾನೆ. ಮನೆಯ ಕಿಟಕಿಗಳನ್ನ ಇಣುಕಿ ನೋಡುವ ಈ ಸೈಕೋ ಕಳ್ಳ ಬಿಲ್ಡಿಂಗ್ ಒಂದರಲ್ಲಿ ಮೊಬೈಲ್ ವಾಚ್ ಕದ್ದ ಈ ಆರೋಪಿ ವ್ಯಕ್ತಿಯ ಚಲನವಲನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೊಡ್ಡ ಬಿಲ್ಡಿಂಗ್ ಗಳನ್ನ ಸಲೀಸಾಗಿ ಈ ಕಳ್ಳ ಹತ್ತುತ್ತಾನೆ. ಅನುಮಾನಾಸ್ಪದ ವ್ಯಕ್ತಿಯನ್ನ ಬಂಧಿಸುವಂತೆ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ. ಸಿಸಿಟಿವಿ ಫುಟೇಜ್ನಲ್ಲಿ ಈತನ ಚಲನವಲನದ ದೃಶ್ಯ ಸೆರೆಯಾದ ಹಿನ್ನೆಲೆಯಲ್ಲಿ
ಎಲ್ಲ ಆತಂಕದಲ್ಲಿದ್ದಾರೆ. ಏನಾಗ್ತಿದ್ಯಪ್ಪ, ಯಾರಪ್ಪ ಇವನು ಅಂತ ಹೇಳಿಯಲ್ಲ. ಹೀಗಾಗಿ ಆತನನ್ನ ಬಂಧಿಸಬೇಕು ಅಂತೇಳಿ ಸ್ಥಳೀಯರು ಆಗ್ರಹಿಸಿದ್ದಾರೆ. ಒಬ್ಬಂಟಿ ಮನೆ ಇರುತ್ತೆ, ಒಬ್ರೇ ಇರೋ ಮನೆ ಇರುತ್ತೆ. ಇವ ಬಂದಾಗೆಲ್ಲ ಭಯ ಖಂಡಿತ ಆಗುತ್ತೆ. ನೋಡಿ, ಆತ ಸೈಕೋ ರೀತಿಯಲ್ಲಿ ಆ ಕಡೆ ಈ ಕಡೆ ಓಡಾಡೋದು, ಕಿಟಕಿ ಹತ್ರ ಹೋಗೋದು, ಇಣುಕಿ ನೋಡೋದು, ಒಳಗಡೆ ಹೋಗೋದು, ಕಳ್ಳತನ ಮಾಡೋದು, ಈ ರೀತಿ ಎಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಈತ ಓಡಾಟ ಮಾಡಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾದ ಹಿನ್ನೆಲೆಯಲ್ಲಿ ಈತನನ್ನ ಬಂಧಿಸಬೇಕು ಅಂತೇಳಿ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ. ಈ ಆರೋಪಿಯ ಪತ್ತೆಗೆ ಈಗ ಪೊಲೀಸರು ಎಲ್ಲ ಕಡೆಗಳಲ್ಲಿ ಹುಡುಕಾಟ ಮಾಡ್ತಾ ಇದ್ದಾರೆ. ಈತನ ಚಲನವಲನ ಇಂದಿರಾನಗರ ಭಾಗದಲ್ಲಿ ಕಂಡು ಬಂದಿದೆ. ಈ ಸೈಕೋ ವ್ಯಕ್ತಿಯ ಓಡಾಟ, ಕುಡ್ಕೊಂಡು ಓಡಾಡ್ತಾನೆ ಈತ. ನೋಡಿ, ಈತನೇ ಸಲೀಸಾಗಿ ಆತ ಆ ಕಡೆ ಈ ಕಡೆ ಓಡಾಡ್ತಿರುವಂತದ್ದು. ಬೇರೆ ಬೇರೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಈತನ ಚಲನವಲನ ಪತ್ತೆಯಾಗಿದೆ. ನೋಡಿ, 2 ಸಿಸಿಟಿವಿ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ. ನೋಡಿ, ಸಲೀಸಾಗಿ ಆತ ಬಿಲ್ಡಿಂಗ್ ಅನ್ನ ಹೇಗ್ ಹತ್ತಾನೆ ಅನ್ನೋದು ಕೂಡ, ಯಾರ ಮನೆ ಏನು ಎತ್ತ ಆತನಿಗೆ ಗೊತ್ತಿಲ್ಲ. ಬಟ್ ಒಳಗಡೆ ಹೋಗ್ತಾನೆ, ಒಳಗಡೆ ಹೋಗಿ ಯಾರಿದ್ದಾರೆ ಏನು ಎತ್ತ ನೋಡೋದಿಲ್ಲ, ಕಿಟಕಿಯಲ್ಲಿ ಇಣುಕಿ ನೋಡ್ತಾನೆ, ಸಿಕ್ಕ ವಸ್ತುಗಳನ್ನ ಕದ್ಕೊಂಡು ಪರಾರಿ ಆಗ್ತಾನೆ. ಈ ಸೈಕೋಪಾತ್ ಕಳ್ಳ ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿ ಈಗ ಪೊಲೀಸರಿಗೆ ಸ್ಥಳೀಯರು ಕಂಪ್ಲೇಂಟ್ ಮಾಡಿದ್ದಾರೆ. ಪೊಲೀಸರು ಈತನ ಹುಡುಕಾಟದಲ್ಲಿ ಈಗ ಎಲ್ಲ ಕಡೆಗಳಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈತ ಯಾರು? ಈತನನ್ನ ಸಿಸಿಟಿವಿಯಲ್ಲಿ ಐಡೆಂಟಿಫೈ ಮಾಡಿರೋ ಹಾಗೆ ಈತ ಈ ಹಿಂದೆ ಏನಾದ್ರೂ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿರೋ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಯಾವ್ಯಾವ ಭಾಗದಲ್ಲಿ ಓಡಾಡ್ತಾ ಇದ್ದ? ಸ್ಥಳೀಯರು ಏನ್ ಹೇಳ್ತಾರೆ? ಪ್ರಾಥಮಿಕವಾಗಿ ಏನಿದೆ ಈ ಹೊತ್ತಿಗೆ ಮಾಹಿತಿ ಮಾದೇಶ್? ರಂಜಿತ್, ಇಂದಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಅದು ಕೂಡ ಹಾಡು ಹಗಲೇ ಸುಮಾರು ಸಂಜೆ 4 ಗಂಟೆ ಸುಮಾರಿಗೆ ಒಬ್ಬ ಕಳ್ಳ ಈ ರೀತಿಯಾದಂತಹ ಒಂದು ಕಳ್ಳತನವನ್ನ ಎಸಗಿದ್ದೇನೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಅಂದ್ರೆ ಒಂದು ಸಿಸಿಟಿವಿ ಫುಟೇಜ್ ಗಳನ್ನ ನೋಡ್ತಿದ್ರೆ ಗೊತ್ತಾಗುತ್ತೆ ಆತ ಯಾವುದೇ ರೀತಿಯಾದಂತಹ ಭಯ ಇಲ್ಲದೆ ಏಕಾಏಕಿ ತಮ್ಮದೇ ಮನೆಯ ಒಂದು ಮಾಡಿ ಮೇಲೆ ಹತ್ತಿದ್ದಾನೆ ಅನ್ನೋ ರೀತಿಯಲ್ಲಿ ಅಪರಿಚಿತರ ಮನೆಗೆ ಹೋಗಿ ಅಲ್ಲಿದ್ದಂತ ಒಂದು ಮೊಬೈಲ್ ಮತ್ತೆ ವಾಚ್ ಅನ್ನ ಕದ್ಕೊಂಡು ಎಸ್ಕೇಪ್ ಆಗಿದ್ದಾನೆ. ಮೇಲ್ನೋಟಕ್ಕೆ ಆತ ಕುಡಿದು ಈ ರೀತಿಯಾಗಿ ಕಳ್ಳತನ ಎಸಗಿದ್ದಾನೆ ಅನ್ನೋದು ಗೊತ್ತಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ಸಮೇತ ಮಹಿಳೆಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಪೊಲೀಸರಿಗೆ ದೂರು ನೀಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇಂದಿರಾನಗರ ಪೊಲೀಸರು ಆಕೆಯಿಂದ ಕಂಪ್ಲೇಂಟ್ ಅನ್ನ ಬರೆಸಿಕೊಂಡು ಈಗ ಆರೋಪಿಯ ಪತ್ತೆಗೆ ಹುಡುಕಾಟ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಆತ ಆ ಒಂದು ಓಡಾಡಿದನಲ್ಲ ಆ ಒಂದು ಏರಿಯಾದ ಸುತ್ತಮುತ್ತಲಿನ ಇರುವಂತಹ ಒಂದಷ್ಟು ಸಿಸಿಟಿವಿ ಫುಟೇಜ್ ಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಆತ ಅಕ್ಕಪಕ್ಕದ ಏರಿಯಾದವನು ಆಗಿರಬಹುದು ಅನ್ನುವಂತ ಅನುಮಾನ ಇದೆ. ಜೊತೆಗೆ ಅಕ್ಕಪಕ್ಕದಲ್ಲಿ ಈ ರೀತಿಯಾದಂತಹ ಘಟನೆಗಳು ಆಗಿದೆಯಾ, ಬೇರೆ ಬೇರೆ ಮನೆಗಳಿಗೂ ಕೂಡ ಆರೋಪಿ ಈ ರೀತಿ ನುಗ್ಗಿದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸಿದ್ದಾರೆ. ಕಳ್ಳತನ ಆಗದೆ ಇರೋದ್ರೂ ಕೂಡ, ಅಂದ್ರೆ ಕಳ್ಳತನ ಚಿಕ್ಕ ಮಟ್ಟದಲ್ಲಿ ಆದ್ರೂ ಕೂಡ ಆತ ಒಂದು ಏರಿಯಾದಲ್ಲಿ ಸಾಕಷ್ಟು ಭಯ ಬೀಳುವಂತೆ ಮಾಡಿದ್ದಾನೆ. ಯಾಕಂದ್ರೆ ಏಕಾಏಕಿ ಯಾವುದೇ ಭಯ ಇಲ್ಲದಂತೆ ಹಾಡುವಾಗಲೇ ಈ ರೀತಿ ನುಗ್ಗಿರೋದು ಸ್ಥಳೀಯರಿಗೆ ಸಾಕಷ್ಟು ಭಯಭೀತರಾಗುವಂತ ಕೆಲಸ ಮಾಡಿದೆ. ಜೊತೆಗೆ ಬೇರೆ ಬೇರೆ ಕಡೆ ಕೂಡ ಈತ ಕಳ್ಳತನ ಮಾಡಿರಬಹುದು ಅನ್ನೋ ಶಂಕೆ ಇದೆ. ಸದ್ಯಕ್ಕೆ ಆರೋಪಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಆರೋಪಿ ಸಿಕ್ಕ ಮೇಲೆಯೇ ಎಲ್ಲೆಲ್ಲಿ ಈತ ಕಳ್ಳತನ ಮಾಡಿದ್ದಾನೆ, ಈ ಮುಂಚೆ ಕೂಡ ಈತನಿಗೆ ಈ ರೀತಿಯಾದಂತಹ ಅಫೆಂಡ್ ಮಾಡುವಂತ ಕೆಲಸ ಆಗಿತ್ತಾ ಅನ್ನುವಂಥದ್ದು ಗೊತ್ತಾಗಬೇಕಿದೆ. ರಂಜಿತ್. ಓಕೆ ಮಾದೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.